ನನ್ನನ್ನು ಪ್ರತ್ಯಕ್ಷೀಕರಣದ ಸಾಕ್ಷಿಯನ್ನಾಗಿ ಮಾಡಿದ್ದಕ್ಕಾಗಿ ಯೇಸುವಿಗೂ ಕೃಪಾಸನ ಮಾತೆಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಬಿನ್ಸಿ. ನಾನು ಕಾಯಪುರ ಸೈಂಟ್ ಜೋಸೆಫ್ ಚರ್ಚಿನಿಂದ ಬಂದಿದ್ದೇನೆ. ನಾನು ಮೊದಲ ಬಾರಿ ಒಡಂಬಡಿಕೆ ತೆಗೆದದ್ದು 2023ರಲ್ಲಿ. ನಾನು ಒಡಂಬಡಿಕೆಯಲ್ಲಿ ಮೊದಲ ನಿಯೋಗ ಇಟ್ಟದ್ದು ನನ್ನ ಮಗಳ ವಿದ್ಯಾಭ್ಯಾಸದ ಕುರಿತು. ಅವಳಿಗೆ ಕಲಿಯಲು ತುಂಬ ಕಷ್ಟವಾಗಿತ್ತು. ನಾನು ಪ್ರತಿ ಸಾರಿ ಪ್ರತ್ಯಕ್ಷೀಕರಣದ ಪ್ರಾರ್ಥನೆ ಹೇಳಿ ಕೃಪಾಸನದ ಪವಿತ್ರ ವಸ್ತುಗಳಾದ ಉಪ್ಪು, ಪದಕರೂಪ ಹಾಗೂ ತೈಲವನ್ನು ಉಪಯೋಗಿಸುತ್ತಿದ್ದೆ. ಪ್ರತ್ಯೇಕವಾಗಿ ಪವಿತ್ರ ತೈಲವನ್ನು ಮಗಳ ನೆತ್ತಿಯಲ್ಲಿ ಹಚ್ಚುತ್ತಿದ್ದೆ. ಅದರ ಪರಿಣಾಮವಾಗಿ ಅವಳಿಗೆ 4ನೇ ವರ್ಷದಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದಳು. ನನ್ನ ಇನ್ನೊಂದು ಸಾಕ್ಷಿ ಏನೆಂದರೆ, ನಮಗೆ ಮನೆ ಕಟ್ಟಲು ಸ್ವಂತವಾಗಿ ಸ್ಥಳವಿರಲಿಲ್ಲ. ನಾನು ಪ್ರತ್ಯಕ್ಷೀಕರಣದ ಪ್ರಾರ್ಥನೆ ಮಾಡಿದ ಪರಿಣಾಮವಾಗಿ ನಾನು 7 ಸೆಂಟ್ಸ್ ಜಾಗವನ್ನು ನೋಡಿದೆ. ಆದರೆ ಅಡ್ವಾನ್ಸ್ ಆಗಿ ಕೊಡಲು ನನ್ನ ಕೈಯಲ್ಲಿ ಕೇವಲ 5,000 ರೂಪಾಯಿ ಮಾತ್ರ ಇತ್ತು. ನಾನು ಒಡಂಬಡಿಕೆಯನ್ನು ನವೀಕರಿಸಿದ ನಂತರ, ಪ್ರತ್ಯಕ್ಷೀಕರಣದ ಪ್ರಾರ್ಥನೆ ನಡೆಸಿದ ನಂತರ ನನಗೆ ಬ್ಯಾಂಕಿನಿಂದ ಲೋನ್ ಹಾಗೂ ಇತರರ ಮೂಲಕ ಹಣ ಲಭಿಸಿತು. ಮುಂಚೆ ನಾನು ಹಲವಾರು ಬ್ಯಾಂಕುಗಳಿಗೆ ಸಾಲಕ್ಕಾಗಿ ಅಲೆದಾಡಿದರೂ ಯಾವುದೇ ಪ್ರಯೋಜನವಿರಲಿಲ್ಲ. ನನ್ನ ಮನೆಯಲ್ಲಿ, ನಾವೀಗ ಇರುವ ಮನೆಯಲ್ಲಿ ಹಾಗೂ ಹಿತ್ತಿಲಿನಲ್ಲಿ ಹಾವಿನ ತೊಂದರೆ ಇತ್ತು. ನಾನು ಪ್ರತ್ಯಕ್ಷೀಕರಣ ಪ್ರಾರ್ಥನೆ ಮಾಡಿದೆ ಹಾಗೂ ಕೃಪಾಸನದ ಉಪ್ಪನ್ನು ಸಿಂಪಡಿಸಿ ಪ್ರಾರ್ಥನೆ ಮಾಡಿದೆ. ಬಳಿಕ ಈಗ ಹಾವಿನ ಯಾವುದೇ ತೊಂದರೆ ಇಲ್ಲ. ನಾನು ಪ್ರತಿ ಮಂಗಳವಾರ ಫಾದರ್ ಜೋಸೆಫ್ ರವರ ಧ್ಯಾನವನ್ನು ನೋಡುತ್ತೇನೆ. ನನ್ನ ಮಗಳ ಪರೀಕ್ಷೆಯ ಸಮಯದಲ್ಲಿ ಫಾದರ್ ಜೋಸೆಫ್ ರವರ ಪ್ರಾರ್ಥನೆಗಳನ್ನು ಇವಳಿಗೆ ಕೇಳಿಸುತ್ತಿದ್ದೆ ಹಾಗೂ ಕೃಪಾಸನದ ಉಪ್ಪನ್ನು ನನ್ನ ಮಗಳ ಗೆಳತಿಯರಿಗೆ ನೀಡಿ ಅವರಿಗಾಗಿ ಪ್ರಾರ್ಥಿಸಿದೆ. ಅದರ ಪರಿಣಾಮವಾಗಿ ಎಲ್ಲರಿಗೂ ಉತ್ತಮ ಫಲಿತಾಂಶ ಬಂತು. ಒಡಂಬಡಿಕೆಯ ನಂತರ ನಾನು ಆಧ್ಯಾತ್ಮಿಕವಾಗಿ ತುಂಬ ಬೆಳೆದೆನು. ಮುಂಚೆ ನನಗೆ ಬೇಗನೆ ಸಿಟ್ಟುಗೊಳ್ಳುವ ಸ್ವಭಾವವಿತ್ತು. ಈಗ ಅದು ತುಂಬ ಕಡಿಮೆಯಾಗಿದೆ. ನಾನು ಕೃಪಾಸನದ ಪತ್ರಿಕೆಯನ್ನು ಪ್ರತ್ಯಕ್ಷೀಕರಣ ಪ್ರಾರ್ಥನೆ ಹೇಳಿದ ನಂತರ ಪ್ರತಿ ಮನೆಗೂ ಹಂಚುತ್ತೇನೆ ಹಾಗೂ ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಯ ಮಕ್ಕಳಿಗೆ ನಿತ್ಯ ಉಪಯೋಗಿಸುವ ಸಾಮಗ್ರಿಗಳನ್ನು ಕೊಟ್ಟು ಅವರಿಗೆ ನೆರವಾಗುತ್ತೇನೆ. ನನಗೆ ನೀಡಿದ ಎಲ್ಲ ಉಪಕಾರಗಳಿಗೂ ಯೇಸುವಿಗೂ കൃപാസന മാതിಗೂ കോಟಿ കോಟಿ ವಂದನೆಗಳು. സഹായം കിട്ടി പ്രാർത്ഥിച്ചതിൻ്റെ ഫലമായി ഇത്രയേറെ സഹായം കിട്ടിയ അമ്മയ്ക്ക് തിരുക്കുമാരനും കോടാനുകോടി നന്ദി പറയുന്നു. എന്നെ എക്സാം വിജയിപ്പിച്ച മാതാവിന് തിരുക്കുമാരനും കോടാനുകോടി നന്ദി ഞാൻ പറയുന്നു. 1 പത്രോസ് 5:6. ദൈവത്തിൻ്റെ ശക്തമായ കരത്തിൻ കീഴിൽ നിങ്ങൾ താഴ്മയോടുകൂടി നിൽക്കുവിൻ. അവിടുന്ന് തക്ക സമയത്ത് നിങ്ങളെ ഉയർത്തിക്കൊള്ളും. നിങ്ങളുടെ ഉത്കണ്ഠകളെല്ലാം അവിടുത്തെ ഏൽപ്പിക്കുവിൻ. അവിടുന്ന് നിങ്ങളുടെ കാര്യത്തിൽ ശ്രദ്ധാലുവാണ്. ഈ മോള് നമ്മോടിവിടെ പറഞ്ഞത്, അവരുടെ കയ്യിൽ യാതൊരു വിധ പൈസയും ഇല്ലായിരുന്നു. 1 സെൻറ്റ് ഭൂമി പോലും അവർക്കില്ലായിരുന്നു. അത് വാങ്ങിക്കാൻ സാധിച്ചത് മറ്റുള്ളവരുടെ സഹായത്താലാണ്. ബാങ്കും പല വ്യക്തികളും കൊടുത്ത് അവർക്ക് 1 സെൻറ്റ് ഭൂമി കിട്ടി. അത് കൊടുത്തത് ഒരിക്കലും നടക്കില്ല എന്ന് വിചാരിച്ചിരുന്ന ആ കാര്യം പരിശുദ്ധമ്മ, സമയത്തിൻ്റെ അമ്മ, സമയം കുറച്ച് മറ്റുള്ളവരിലൂടെ അവർക്ക് സഹായം ചെയ്തു കൊടുത്തു. പിന്നീട് പറഞ്ഞത് ആ മോളുടെ പരീക്ഷയാണ്. അവൾ 4 വർഷവും നേഴ്സിംഗ് പരീക്ഷയിൽ വളരെ ടഫായിരുന്നു. പഠിച്ചിട്ടൊന്നും മനസ്സിലാകുന്നില്ലാത്ത സമയത്ത് അമ്മയോട് കരഞ്ഞ് പ്രാർത്ഥിക്കും. യൂട്യൂബിൽ ആരാധന കൂടി പ്രാർത്ഥിക്കും. പ്രേക്ഷിത പ്രവർത്തനം ചെയ്തും കാരുണ്യ പ്രവൃത്തി ചെയ്തും ആ മോള് ഫസ്റ്റ് ക്ലാസ്സോടുകൂടി പാസ്സായി. അവൾ നേർച്ച വസ്തുക്കൾ ഉപയോഗിച്ചു. പ്രതിഷീകരണ പ്രാർത്ഥന പഠിച്ചു. എന്നിട്ട് പറഞ്ഞമ്മേ, എന്നെയും പ്രതിഷീകരണത്തിൻ്റെ സാക്ഷിയാക്കി മാറ്റണമെന്ന് നമ്മോട് പറയുകയുണ്ടായി. ഒരിക്കലും സാധിക്കില്ല എന്ന് പറഞ്ഞ കാര്യം സമയത്തിൻ്റെ അമ്മ സമയം കുറച്ചു കൊടുത്ത് അവരോട് ചെയ്തതിനെ ഓർത്ത് പരിശുദ്ധ അമ്മയ്ക്ക് നമ്മൾക്ക് കരങ്ങളടിച്ച് നന്ദി പറയാം.